ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋದಲ್ಲಿ 545 ಸಿವಿಲ್ PSI ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಬಿಡಿಸ್ತಾ ಹೋಗೋಣ. ಈ ಕೆಳಗೆ 3 ಚಿತ್ರಗಳನ್ನು ನೀಡಿದ್ದು ಅವುಗಳು ಸ್ನಾತಕ ಪದವೀಧರರು, ಸ್ನಾತಕೋತ್ತರ ಪದವೀಧರರು ಮತ್ತು ಅಧಿಕಾರಿಗಳನ್ನು ಪ್ರತಿನಿಧಿಸುತ್ತದೆ. ಇವುಗಳಲ್ಲಿ ಯಾವ ಭಾಗವು ಸ್ನಾತಕ ಮತ್ತು ಸ್ನಾತಕೋತ್ತರ ಪದವೀಧರರಾಗಿರುವ ಅಧಿಕಾರಿಗಳನ್ನು ಪ್ರತಿನಿಧಿಸುತ್ತದೆ ಅಂತೇಳಿ ಪ್ರಶ್ನೆ ಕೇಳ್ಯಾರ. ನೋಡ್ರಿ ಇಲ್ಲಿ ಅಂದ್ರೆ ಇಲ್ಲಿ ಏನಾಗಿರ್ಬೇಕಂತಂದ್ರೆ ಸ್ನಾತಕೋತ್ತರ ಪದವೀಧರರಾಗಿರ್ಬೇಕು, ಸ್ನಾತಕ ಪದವೀಧರರಾಗಿರ್ಬೇಕು, ಜೊತೆಗೆ ಅಧಿಕಾರಿಗಳಾಗಿರ್ಬೇಕು, 3 ಆಗಿರ್ಬೇಕು. ಅಂದ್ರೆ 3 ಯಾರಾಗಿರ್ತಾರ ಅಂತಂದ್ರೆ ನೋಡ್ರಿ, 3 ಯಾರಾಗಿರ್ತಾರ ಅಂದ್ರೆ ಸೆಂಟರ್ ಬರ್ತೈತ್ಲ, ಇದು ಸೆಂಟರ್ ನೋಡ್ರಿ, ಇಲ್ಲಿ ಜಿ ಅಂತ ಐತಲ್ಲ, ಇದು ಕರೆಕ್ಟ್ ಆನ್ಸರ್ ಆಗಿರ್ತೈತಿ. ಯಾಕಂದ್ರೆ ಇಲ್ಲಿ ಸೆಂಟರ್ ಯಾವ್ದನ್ನು ಸೂಚಿಸ್ತತಿ, ಅಧಿಕಾರಿಗಳನ್ನು ಸೂಚಿಸ್ತತಿ, ಅದರ ಜೊತೆಗೆ ಸ್ನಾತಕ ಪದವೀಧರನ್ನು ಕೂಡ ಸೂಚಿಸ್ತತಿ, ಅದರ ಜೊತೆಗೆ ಸ್ನಾತಕೋತ್ತರ ಪದವೀಧರನ್ನು ಕೂಡ ಸೂಚಿಸ್ತತಿ. ಅದಕ್ಕೆ ಇಲ್ಲಿ ಸರಿಯಾದ ಆಯ್ಕೆ ಯಾವುದಂತಂದ್ರೆ ಜಿ, ಕರೆಕ್ಟ್ ಆಪ್ಷನ್ ಅಂತಂದ್ರೆ ಎ ಆನ್ಸರ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಎರಡನೇ ಪ್ರಶ್ನೆ. ಕೆಳಗೆ ನೀಡಲಾದ ಪ್ರಶ್ನೆಯಲ್ಲಿ ನೀಡಲಾಗಿರುವ ಚಿತ್ರಗಳ ಸರಣಿಯನ್ನು ತಾರ್ಕಿಕವಾಗಿ ಪೂರ್ಣಗೊಳಿಸಲು ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರುವ ಚಿತ್ರ ಯಾವುದು ಅಂತ ಕೇಳ್ಯಾರ. ನೋಡ್ರಿ, ಇಲ್ಲಿ ಮೊದಲನೇ ಚಿತ್ರ ಹೆಂಗೈತಿ ಅಂತಂದ್ರೆ ನೋಡ್ರಿ, ಇಲ್ಲಿ ನೋಡ್ರಿ, ಇದು ಎರೋ ಮಾರ್ಕ್ನಾಗ ಇಲ್ಲಿ ಈ ರೀತಿ ಇಲ್ಲಿ ಟಿಕ್ ಬಂದೈತಿ. ನೆಕ್ಸ್ಟ್ ಇದ ಟಿಕ್ ಎಲ್ಲಿ ಬಂದೈತಿ ಅಂತಂದ್ರೆ ಇಲ್ಲಿ ಬಂದೈತಿ ನೋಡ್ರಿ. ನೆಕ್ಸ್ಟ್ ಮುಂದಿನ ಚಿತ್ರದಾಗ ಇಲ್ಲಿ ಬಂದೈತಿ. ಅಂದ್ರೆ ಏನಾಗೈತಿ ಇದ ಮೊದಲು ಇಲ್ಲಿತ್ತು, ಇದು ಆಮೇಲೆ ಇಲ್ಲಿ ಬಂದೈತಿ. ಅಂದ್ರೆ 90 ಡಿಗ್ರಿ ಗಡಿಯಾರದ ದಿಕ್ಕಿನಲ್ಲಿ ತಿರುಗಾತೈತಿ, ಇದು ಗಡಿಯಾರ ತಿರುಗೋ ದಿಕ್ಕಿನಲ್ಲಿ. ನೆಕ್ಸ್ಟ್ ಮುಂದೆ ಬಂದಾಗ ನೋಡ್ರಿ, ಇಲ್ಲಿ 90 ಡಿಗ್ರಿ. ನೆಕ್ಸ್ಟ್ ಇಲ್ಲಿ ಬಂದಾಗ ಇಲ್ಲಿದ್ದದ್ದು ಏನಾಗೈತಿ ಅಂದ್ರೆ ಇಲ್ಲಿ ಆಗೈತಿ. ಅಂದ್ರೆ ಇಲ್ಲಿ ಏನಾಗೈತಿ 90ಕ್ಕಿಂತ ಮತ್ತೆ 45 ಡಿಗ್ರಿ ಜಾಸ್ತಿ ಆಗೈತಿ. ಅಂದ್ರೆ ಇಲ್ಲಿ ಇಷ್ಟು ತಿರುಗಿರ 90 ಡಿಗ್ರಿ, ಇದಿಷ್ಟು ತಿರುಗಿತ್ತಂದ್ರೆ ಮತ್ತೆ 45 ಡಿಗ್ರಿ ಎಕ್ಸ್ಟ್ರಾ ಆಗ್ತೈತಿ. ಅಂದ್ರೆ ಎಷ್ಟು ಇಲ್ಲಿ 90 + 45 ಡಿಗ್ರಿ ತಿರುಗಾತೈತಿ ಇಲ್ಲಿ, ಅದು ಗಡಿಯಾರ ದಿಕ್ಕಿನಲ್ಲಿ. ನೆಕ್ಸ್ಟ್ ಇಲ್ಲಿ ಬಂದಾಗ ಇಲ್ಲಿದ್ದ ರಿವರ್ಸ್ ಆಗೈತಿ ನೋಡ್ರಿ, ಈ ಕಡೆ ಇದ್ದದ್ದು ಈ ಕಡೆ ಬಂದಿತ್ತಂದ್ರೆ ಇಲ್ಲಿ ಕರೆಕ್ಟಾಗಿ ಎಷ್ಟು 180 ಡಿಗ್ರಿ ತಿರುಗೈತಿ. ಅಂದ್ರೆ ಹೆಂಗು 90 + 45 + 45 ತಿರುಗಾತೈತಿ. ಅಂದ್ರೆ ಇದರ ಅರ್ಥ ನೋಡ್ರಿ, ಇಲ್ಲಿ ಕರೆಕ್ಟ್ ಎಲ್ಲ ಕಡೆ 90 ತಿರುಗಾತೈತಿ, ಮುಂದೆ ಏನಾಗೈತಿ 40 ಡಿಗ್ರಿ ಜಾಸ್ತಿ ಆಗೈತಿ. ಅದೇ ರೀತಿ ಮತ್ತೆ 40 ಡಿಗ್ರಿ ಎಕ್ಸ್ಟ್ರಾ ಆಗೈತಿ. ಹಂಗಾರೆ ಇಲ್ಲಿ 90 45 45 ಅಂದ್ರೆ 185 ಆಯ್ತು. ಪ್ರತಿ ಸಲ ಮುಂದೆ ತಿರುಗಬೇಕಾದಾಗ 40 ಡಿಗ್ರಿ ಹೆಚ್ಚು ತಿರುಗಬೇಕು. ಅಂದ್ರೆ ಇನ್ನು ಏನಾಗಬೇಕಂತಂದ್ರೆ ಇನ್ನು ಮುಂದಿನ ಚಿತ್ರ ಏನಾಗಬೇಕು, ಕರೆಕ್ಟ್ 180 ಡಿಗ್ರಿ ತಿರುಗಬೇಕು. 180 ಡಿಗ್ರಿ ತಿರುಗಬೇಕು, ಅದ್ರ ಜೊತೆಗೆ ಮತ್ತೆ 40 ಡಿಗ್ರಿ ಎಕ್ಸ್ಟ್ರಾ ಆಗ್ಬೇಕು. ಹಂಗಂದ್ರೆ ನೋಡ್ರಿ, ಟಿಕ್ ಮಾರ್ಕ್ ಇಲ್ಲಿ ಐತಂದ್ರೆ ಇದು ಈ ಕಡೆ ಬಂತಂದ್ರೆ 180 ಡಿಗ್ರಿ ಆಗ್ತೈತಿ. ನೆಕ್ಸ್ಟ್ ಅದು ಇನ್ನು 40 ಡಿಗ್ರಿ ತಿರುಗಬೇಕಂತಂದ್ರೆ ಇಲ್ಲಿ ಬರ್ಬೇಕು ಟಿಕ್ ಮಾರ್ಕ್. ಹಂಗಂದ್ರೆ ಯಾವ್ದಿಲ್ಲಿ ನೋಡ್ರಿ, ಇದು ಸಿ ಆನ್ಸರ್. ಸಿ ಅನ್ನೋದು ಕರೆಕ್ಟ್ ಆಗಿರ್ತೈತಿ, ಸಿ ಒಂದು ಚಿತ್ರ. ಯಾಕಂತಂದ್ರೆ ಇಲ್ಲಿ ಈ ಒಂದು ದಿಕ್ಕಿನಲ್ಲಿ ಹಿಂದಿನ ನೋಡ್ರಿ ಇಲ್ಲಿ ಈ ರೀತಿ ಇತ್ತು, ಅದು ಇಲ್ಲಿ ಬರ್ಬೇಕಾದ್ರೆ 180 ಡಿಗ್ರಿ ಆಗ್ತೈತಿ. ನೆಕ್ಸ್ಟ್ ಇನ್ನೊಂದು 40 ಡಿಗ್ರಿ ಕೆಳಗಡೆ ತಿರುಗಿದಾಗ ಇಲ್ಲಿ ಬರ್ತೈತಿ, ಗಡಿಯಾರದ ತಿರುಗುವ ದಿಕ್ಕಿನಲ್ಲಿ. ಅದಕ್ಕೆ ಇಲ್ಲಿ ಸರಿಯಾದ ಆಯ್ಕೆ ಯಾವುದಿತ್ತಂದ್ರೆ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, ಒಂದು ವೇಳೆ ಗಿಳಿಯನ್ನು ನವಿಲು, ಇಲ್ಲಿ ಏನಂತಾರಂದ್ರೆ ಗಿಳಿಯನ್ನು ನವಿಲು ಅಂತ ಕರೀತಾರ ಅವರು. ಗಿಳಿ ಅಂದ್ರೆ ನವಿಲು. ನೋಡ್ರಿ, ಇಲ್ಲಿ ಗಿಳಿ ಅಂದ್ರ ನವಿಲು. ಆಮೇಲೆ ನವಿಲನ್ನ ಗುಬ್ಬಿ ಅಂತ ಕರೀತಾರ. ಇಲ್ಲಿ ನೋಡ್ರಿ, ನವಿಲನ್ನ ಗುಬ್ಬಿ ಅಂತ ಕರೀತಾರ. ನವಿಲಿದ್ದನ್ನ ಗುಬ್ಬಿ ಅಂತ ಕರೆಯಕತ್ತಾರ. ನೆಕ್ಸ್ಟ್ ಗುಬ್ಬಿಯನ್ನ ಪಾರಿವಾಳ, ಇಲ್ಲಿ ಐತಿ ನೋಡ್ರಿ, ಗುಬ್ಬಿಯನ್ನ ಏನ್ ಮಾಡತ್ತಾರ, ಪಾರಿವಾಳ ಅಂತ ಕರೆಯತ್ತಾರ. ಗುಬ್ಬಿಯನ್ನ ಪಾರಿವಾಳ ಎಂದು ಕರೆದರೆ, ಪಾರಿವಾಳವನ್ನು ಗುಬ್ಬಿ ಎಂದು ಕರೆದರೆ ಮತ್ತೇನ್ ಮಾಡ್ತಾರ, ಪಾರಿವಾಳವನ್ನು ಗುಬ್ಬಿ ಅಂತ ಕರೆಯತ್ತಾರ. ಹಾಗಾದರೆ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ನಮ್ಗೆ ಆಲ್ರೆಡಿ ಗೊತ್ತೈತಿ, ಭಾರತದ ರಾಷ್ಟ್ರೀಯ ಪಕ್ಷಿ ಅಂತಂದ್ರೆ ಯಾವುದು, ನವಿಲು. ಬಟ್ ಇಲ್ಲಿ ನವಿಲಿಗೆ ಏನಂತ ಕರೆಯತ್ತಾರ ಅವ್ರ ನೋಡಿ, ಭಾರತದ ರಾಷ್ಟ್ರೀಯ ಪಕ್ಷಿ ಅಂತಂದ್ರೆ ನವಿಲು, ನವಿಲಿಗೆ ಇಲ್ಲಿ ಗುಬ್ಬಿ ಅಂತ ಕರೆಯತ್ತಾರ. ಇಲ್ಲಿ ನೋಡ್ರಿ, ಇಲ್ಲಿ ಐತಿ ನೋಡ್ರಿ,
ಭಾರತದ ರಾಷ್ಟ್ರೀಯ ಪಕ್ಷಿ ಅಂದ್ರೆ ನವಿಲು. ಆ ನವಿಲಿಗೆ ಏನಂತಂದ್ರೆ ಗುಬ್ಬಿ ಅಂತ ಕರೆಯತ್ತಾರ. ಹಿಂಗಾಗಿ ಇಲ್ಲಿ ಆ್ಯಕ್ಚುಲಿ ನಮ್ದು ಆನ್ಸರ್ ಯಾವ್ದಾಗಿರ್ತೈತೆ ಅಂತಂದ್ರೆ ಗುಬ್ಬಿ ಆಗಿರ್ಬೇಕು. ಅದಕ್ಕೆ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಬಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಒಂದು ದಿನದಲ್ಲಿ ಒಂದು ಗಡಿಯಾರದ ಮುಳ್ಳುಗಳು ಎಷ್ಟು ಬಾರಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿರುತ್ತವೆ? ನೋಡ್ರಿ, ಒಂದು ದಿನ ಆತಂದ್ರೆ ಏನಾಗಬೇಕು? 24 ಗಂಟೆ ಆಗ್ಬೇಕು. ಒಂದು ದಿನ ಆತಂದ್ರೆ 24 ಗಂಟೆ ಆಗ್ಬೇಕು. ನಾವು ಗಡಿಯಾರದಲ್ಲಿ ಏನು ಮಾಡ್ತೀವಿ ಅಂದ್ರೆ ಗಡಿಯಾರದಲ್ಲಿ ಕರೆಕ್ಟ್ 12 ಗಂಟೆ ಅಷ್ಟೇ ಇರ್ತೈತಿ. 12, 6 ಈ ರೀತಿ ಇರ್ತೈತಿ. ಒಂದು ದಿನ ಆಗ್ಬೇಕಾದ್ರೆ ಏನಾಗಬೇಕು? ಗಡಿಯಾರ ಇದನ್ನು 2 ಸಲ ಸುತ್ತ ಹಾಕ್ಬೇಕು. 2 ಸಲ ಸುತ್ತ ಹಾಕಿದಾಗ ಏನಾಕೈತಿ? ಒಂದು ದಿವಸ ಆಗ್ತೈತಿ. ಹಂಗಾರೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಮುಳ್ಳುಗಳು ಇರ್ಬೇಕಂತಂದ್ರೆ ಈ ರೀತಿ ಒಂದು ಮುಳ್ಳಿದ್ದಾಗ ಇದರ ಅಪೋಸಿಟ್ ಇನ್ನೊಂದು ಮುಳ್ಳು ಇರ್ಬೇಕು. ಹಿಂಗಾದಾಗ ಅವು ವಿರುದ್ಧ ದಿಕ್ಕಿನಲ್ಲಿ ಇರಕ್ಕೆ ಸಾಧ್ಯ ಐತಿ. ಹಂಗಾರೆ ಇಲ್ಲಿ ಏನಾಗ್ತೈತಿ ನೋಡ್ರಿ, 12 ಆಗ್ಬೇಕಾದ್ರೆ 2 ಮುಳ್ಳುಗಳು ಒಂದೇ ಕಡೆ ಬಂದಿರ್ತಾವೆ. 12 ಗಂಟೆ ಆಗ್ಬೇಕಾದ್ರೆ ಅಂದ್ರೆ ಮಧ್ಯಾಹ್ನ 12ಕ್ಕೆ ಮತ್ತು ಆಮೇಲೆ ನೈಟ್ 12ಕ್ಕೆ 2 ಸಲ ಅವೇನಕ್ಕವು ಮುಳ್ಳುಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಇರಂಗಿಲ್ಲ. ಪ್ರತಿಯೊಂದು ಮುಳ್ಳುಗಳು ಒಂದೊಂದು ಗಂಟೆ ಆಗ್ಬೇಕಾದ್ರೆ 1 ಗಂಟೆ ಆಗ್ಬೇಕಾದ್ರೂ 12 ಗಂಟೆಯನ್ನು ಒಂದು ಸಲ ದಾಟ್ತಾವು. 12 ತಾಸುಗಳನ್ನು ಪರಿಪೂರ್ಣ ಮಾಡ್ಕೋತಾವು. ಅದೇ ರೀತಿ ಮತ್ತೊಂದು ಸಲ 12 ತಾಸನ್ನು ಪರಿಪೂರ್ಣ ಮಾಡ್ತಾವೆ. ಅಂದ್ರೆ ಟೋಟಲ್ ಎಷ್ಟು? 24 ತಾಸು. 24 ತಾಸು ಅದರಲ್ಲಿ ಏನು ಮಾಡ್ಕೋಬೇಕಂದ್ರೆ ನೋಡ್ರಿ, 12 ಗಂಟೆಯನ್ನು 2 ಸಲ ಮುಟ್ಬೇಕು. ಮುಂಜಾನೆ 12 ಗಂಟೆ, ಆಮೇಲೆ ರಾತ್ರಿ 12 ಗಂಟೆ. ಹೀಗಾಗಿ ಈ 12ರ 2ಅನ್ನು ಮೈನಸ್ ಮಾಡ್ಬೇಕು ನಾವು. ಯಾಕಂದ್ರೆ ಅವಾಗ 2 ಸಲ ಏನಾಗಿರ್ತೈತಿ? ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಇರಂಗಿಲ್ಲ. ಯಾಕಂದ್ರೆ 12 ಗಂಟೆ ಆದಾಗ ನಿಮಿಷದ ಮುಳ್ಳಾಗಿರ್ಬೋದು, ಆಮೇಲೆ ಗಂಟೆ ಮುಳ್ಳು 2 ಇದೇ ದಿಕ್ಕಿನಲ್ಲಿ ಇರ್ತಾವೆ, ಒಂದೇ ದಿಕ್ಕಿನಲ್ಲಿ ಇರ್ತಾವೆ. ಅದನ್ನೊಂದನ್ನು ಬಿಟ್ರೆ 24ರ 2 ಕಳೀತಿಲ್ಲ. ಇನ್ನು 22 ಸಲ ಏನಾಗ್ತಾವೆ ಅಂದ್ರೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಇರ್ತಾವೆ. ಹೀಗಾಗಿ ಇಲ್ಲಿ ಸರಿಯಾದ ಆಯ್ಕೆ ಯಾವುದಂತಂದ್ರೆ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಉಮಾ ಸಭೆಯ ಸ್ಥಳಕ್ಕೆ 30 ನಿಮಿಷ ಮುಂಚಿತವಾಗಿ ಬಂದಳು. ಅರವಿಂದ್ ಸಭೆಗೆ 45 ನಿಮಿಷ ತಡವಾಗಿ ಬಂದನು. ಸಭೆಯು ಅರವಿಂದ್ ತಲುಪಿದ 30 ನಿಮಿಷದ ನಂತರ ಅಂದ್ರೆ 11 ಗಂಟೆಗೆ ಮುಗಿಯಿತು. ಹಾಗಾದರೆ ಉಮಾ ಸಭೆಗೆ ಎಷ್ಟು ಗಂಟೆಗೆ ಬಂದಳು? ನೋಡ್ರಿ, ಅದಕ್ಕೆ ಸರಿಯಾದ ಆನ್ಸರ್ ಯಾವುದಂದ್ರೆ ಬಿ ಇಸ್ ದ ಕರೆಕ್ಟ್ ಆನ್ಸರ್. 9 ಗಂಟೆ 15 ನಿಮಿಷ. ಹೆಂಗಂದ್ರೆ ನೋಡ್ರಿ, ಈ 11 ಗಂಟೆ ಒಳಗೆ ಏನು ಮಾಡ್ಬೇಕು ನಾವು? 30 ನಿಮಿಷ ಈ 30 ನಿಮಿಷ ಎರಡನ್ನೂ ಕೂಡಿಸ್ಬೇಕು. ಅಂದ್ರೆ 1 ಗಂಟೆ ಆಯ್ತು. ನೆಕ್ಸ್ಟ್ ಇಲ್ಲಿ 45 ನಿಮಿಷ ಐತಲ್ಲ, ಇದನ್ನು ಕೂಡಿಸ್ಬೇಕು. 1 ಗಂಟೆ 45 ನಿಮಿಷ ಆಗ್ತೈತಿ. ಇದನ್ನು ಮೈನಸ್ ಮಾಡ್ಬೇಕು ನಾವು. 11 ಗಂಟೆಯಲ್ಲಿ 1 ಗಂಟೆ 45 ನಿಮಿಷ ಕಳೆದಾಗ 11ರಾಗ 1 ಗಂಟೆ ಕಳೆದ್ರೆ 10 ಗಂಟೆ ಬರ್ತೈತಿ. 10 ಗಂಟೆ ಒಳಗೆ ಮತ್ತೆ 45 ನಿಮಿಷ ಕಳೆದಾಗ 9 ಗಂಟೆ 15 ನಿಮಿಷ ಬರ್ತೈತಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, 3 ಸಹೋದರಿಯರ ಸರಾಸರಿ ವಯಸ್ಸು 20 ಆಗಿದೆ. ನೋಡ್ರಿ, 3 ಜನ ಸಹೋದರಿಯರ ಸರಾಸರಿ ವಯಸ್ಸು ಎಷ್ಟು ಅಂತಂದ್ರೆ 25. ಸರಾಸರಿ ವಯಸ್ಸು 20 ಇದ್ದಾಗ ಅವರ 3 ಜನ ವಯಸ್ಸಿನ ಮೊತ್ತ ತಗೋಬೇಕು ನಾವು. 3 ಜನ ವಯಸ್ಸಿನ ಮೊತ್ತ ಮಾಡಬೇಕಾದಾಗ ಏನು ಮಾಡಬೇಕು? ಒಬ್ರದ್ದು 20 ಅಂದ್ರೆ 3 ಮಂದಿದು ಎಷ್ಟು ಆಗ್ತೈತಿ ಅಂದಾಗ 23ಲೇ ಮಾಡ್ಕೋಬೇಕು, 60 ಆಗುತ್ತೆ. ಇದು 60 ಅನ್ನೋದು 3 ಜನ ವಯಸ್ಸುಗಳ ಮೊತ್ತ. ನೆಕ್ಸ್ಟ್ ಅವರ ವಯಸ್ಸುಗಳ ಅನುಪಾತ ಕೊಟ್ಟಾರ, 3, 5, 7 ಅಂತ ಹೇಳಿ ಕೊಟ್ಟಾರ. ನೆಕ್ಸ್ಟ್ ಈ ಅನುಪಾತಗಳನ್ನು ನಾವು ಕೂಡಿಸ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಅನುಪಾತ ಕೂಡಿಸ್ಕೊಂಡಾಗ 3 + 5 + 7 ಕೂಡಿಸ್ಕೊಂಡಾಗ ಎಷ್ಟಾಗ್ತಂದ್ರೆ ಇಲ್ಲಿ 15 ಬರ್ತೈತಿ ನಮಗೆ. ಈ 15ರಿಂದ 60ಕ್ಕೆ ಭಾಗ ಮಾಡಬೇಕು. 15ರಿಂದ 60ಕ್ಕೆ ಭಾಗ ಮಾಡಿದಾಗ 15 4 60 ಅಂದ್ರೆ 4 ಬರ್ತೈತಿ. ಈ 4ರಿಂದ ಏನು ಮಾಡ್ಬೇಕಂತಂದ್ರೆ ಅವ್ರೇನು ಕೇಳಿದ್ರೆ ಅತ್ಯಂತ ಕಿರಿಯ ಸಹೋದರಿಯ ವಯಸ್ಸು ಎಷ್ಟು ಅಂತ ಕೇಳ್ಯಾರ. ಈ ಅನುಪಾತದಲ್ಲಿ ಅತಿ ಚಿಕ್ಕ ಅನುಪಾತ ಯಾವುದಂದ್ರೆ 3. ಈ 3ಕ್ಕೆ ನಾವು 4ರಿಂದ ಗುಣಾಕಾರ ಮಾಡಬೇಕು. 3 4ಲೇ ಮಾಡ್ಕೊಂಡಾಗ ಎಷ್ಟು ಬರ್ತೈತಿಲ್ಲ? 12. ಅದು ಕಿರಿಯ ಸಹೋದರಿಯ ವಯಸ್ಸು ಆಗಿರುತ್ತದೆ. ಹಿಂಗಾದ್ರೆ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ ಡಿ ಅನ್ನೋದು ಸರಿಯಾದ ಆಯ್ಕೆ ಆಗಿರುತ್ತದೆ. ನೆಕ್ಸ್ಟ್ ನೋಡ್ರಿ, 340 ಮೀಟರ್ಗಳಷ್ಟು ಸುತ್ತಳತೆ ಇರುವ ಒಂದು ಆಯತಾಕಾರದ ಪ್ಲಾಟ್ನ ಸುತ್ತ 1 ಮೀಟರ್ ಅಗಲದ ಬೇಲಿಯನ್ನು ಪ್ರತಿ ಚದರ ಮೀಟರ್ಗೆ 10ರಂತೆ ಹಾಕಲು ತಗುಲುವ ವೆಚ್ಚ ಎಷ್ಟು ಅಂತ ಹೇಳ್ಯಾರ. ನೋಡ್ರಿ, ಇಲ್ಲಿ ಲೆಕ್ಕ ಬಿಡಿಸುವ ಅವಶ್ಯಕತೆ ಇಲ್ಲ, ಒಂದು ಸಿಂಪಲ್ ಲಾಜಿಕ್ ಉಪಯೋಗಿಸ್ಬೇಕು ನಾವು. ನೋಡ್ರಿ, ಆಯತಾಕಾರ ಅದಂತಾರ. ಯಾವ ಆಕಾರ ಐತೆ ಅಂದ್ರೆ ಇದು ಆಯತಾಕಾರ ಐತಿ.
ಇದು ಆಯತಾಕಾರ ಇರ್ತೈತಿ. ಇದ್ರ ಸುತ್ತಳತೆ ಎಷ್ಟೈತೆ ಅಂದ್ರೆ 340 ಮೀಟರ್ ಅಂತ ಅವ್ರು ಆಲ್ರೆಡಿ ಕೊಟ್ಟಾರ. ನೆಕ್ಸ್ಟ್ ಇದರ ಸುತ್ತಲೂ ಏನು ಮಾಡತ್ತಾರ ಅಂದ್ರೆ 1 ಮೀಟರ್ ಅಗಲದ. ಇದ್ರ ಸುತ್ತಲೂ ಇನ್ನೊಂದು 1 ಮೀಟರ್ ಜಾಸ್ತಿ ಮಾಡ್ಕೋಬೇಕು. ಹಿಂಗೆ ಈ ರೀತಿ 1 ಮೀಟರ್ ಅಗಲದ ಮಾಡಕತ್ತಾರ. ಆವಾಗ ಏನಾಕೈತಿ ಅಂದ್ರೆ ನೋಡ್ರಿ, ಇಲ್ಲಿ 1 ಮೀಟರ್ ಜಾಸ್ತಿ ಆತೈತಿ. ನೆಕ್ಸ್ಟ್ ಇಲ್ಲಿ ಕೂಡ 1 ಮೀಟರ್ ಜಾಸ್ತಿ ಆತೈತಿ. ಅಂದ್ರೆ ಟೋಟಲ್ ಆಗಿ 2 ಮೀಟರ್ ಜಾಸ್ತಿ ಆತ. ನೆಕ್ಸ್ಟ್ ಅದೇ ರೀತಿ ಹಿಂಗೆ ನೋಡ್ರಿ, ಈ ಕಡೆ ಬಂದಾಗ ಈಗ ಇಲ್ಲಿ ಒಂದು ಕೂಡ ಮೀಟರ್ ಜಾಸ್ತಿ ಆತೈತಿ. ಇಲ್ಲಿ ಒಂದು ಮೀಟರ್ ಜಾಸ್ತಿ ಆತೈತಿ. ಟೋಟಲ್ ಆಗಿ ಇಲ್ಲಿ 1 ಮೀಟರ್, ಇಲ್ಲಿ 1 ಮೀಟರ್, ಆಮೇಲೆ ಇಲ್ಲೊಂದು ಮೀಟರ್, ಇಲ್ಲೊಂದು ಮೀಟರ್. ಟೋಟಲ್ದಾಗ ಉದ್ದದಲ್ಲಿ 2 ಮೀಟರ್ ಜಾಸ್ತಿ ಮತ್ತು ಅಗಲದಲ್ಲಿ ಮತ್ತೆ 2 ಮೀಟರ್ ಜಾಸ್ತಿ. ಆಗ ಎಷ್ಟು ಆಗ್ತಿದ ಎಲ್ಲ ಕೂಡಿಸ್ಕೊಂಡಾಗ 344 ಆತೈತಿ. ಒಟ್ಟು ಸುತ್ತಳತೆ ಎಷ್ಟು ಆಯ್ತು ಈಗ 344 ಮೀಟರ್ ಆಯ್ತು. ಹಂಗಾರೆ 1 ಮೀಟ್ರಿಗೆ 10 ರೂಪಾಯಿ ಅಂತ ಕೊಟ್ಟಾರ. 1 ಮೀಟ್ರಿಗೆ 10 ರೂಪಾಯಿ ಆದ್ರೆ 344 ಮೀಟ್ರಿಗೆ ಎಷ್ಟು ಅಂತ ಅಂದಾಗ ಇದಕ್ಕೆ 10ರಲ್ಲಿ ಗುಣಾಕಾರ ಮಾಡಬೇಕು. 344 10ರಿಂದ ಗುಣಿಸಿದಾಗ ಎಷ್ಟು ಬರ್ತೈತೆ ಅಂದ್ರೆ 3440 ಬರ್ತೈತಿ. ಸರಿಯಾದ ಆಯ್ಕೆ ಯಾವುದಂದ್ರೆ ಇಲ್ಲಿ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, ಕೆಳಗಿನ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿವೆ ಅಂತಂದಾರ. ನೋಡ್ರಿ, ಇಲ್ಲಿ 3 ಚಿತ್ರಗಳನ್ನು ಒಟ್ಟಿಗೆ ಕೂಡಿಸ್ಯಾರ. ಫಸ್ಟ್ ನಾವು ಇದು ಒಂದು ಚಿತ್ರದಾಗ ಎಷ್ಟು ತ್ರಿಭುಜ ಅಕ್ಕವು ಅಂಥೇಳಿ ನೋಡ್ಕೋಬೇಕು. ಫಸ್ಟ್ ಇಲ್ಲಿ ನೋಡ್ರಿ, ಈ ಒಂದು ಚಿತ್ರದಾಗ ಎಷ್ಟು ತ್ರಿಭುಜ ಆಗ್ತಾವ ಅಂತ ಹೇಳಿ ಮೊದಲು ನೋಡ್ಕೋಬೇಕು ನಾವು. ಇಲ್ಲಿ ನೋಡ್ರಿ, ಅಥವಾ ಇಲ್ಲೇ ನೋಡ್ರಿ ಬಿಡ್ರಿ, ಇದು ಒಂದು ತ್ರಿಭುಜ, ಇದು 2ನೇ ತ್ರಿಭುಜ, ಇದು 3ನೇ ತ್ರಿಭುಜ, ಇದು 4ನೇ ತ್ರಿಭುಜ. ಇಲ್ಲಿ 4 ತ್ರಿಭುಜ ಅದು. ಆಮೇಲೆ 1 2 ಕೂಡಿ ಇದು ಒಂದು ತ್ರಿಭುಜ ಆಗ್ತದೆ ನಮ್ಗೆ. ಆಮೇಲೆ 2 3 ಕೂಡಿ ಇದೊಂದು ತ್ರಿಭುಜ ಆಗ್ತದೆ. ಆಮೇಲೆ 3 4 ಕೂಡಿ ಇದೊಂದು ತ್ರಿಭುಜ. ಆಮೇಲೆ 4 1 ಕೂಡಿ ಇದೊಂದು ತ್ರಿಭುಜ. ಟೋಟಲ್ದಾಗ ಎಷ್ಟಂದ್ರೆ 4 ಅದು. ಒಟ್ಟಿನಲ್ಲಿ ಇಲ್ಲಿ ಈ ಒಂದು ಚಿತ್ರದಾಗ ಎಷ್ಟಂದ್ರೆ 8 ತ್ರಿಭುಜಗಳು ಸಿಗ್ತಾವ ನಮ್ಗೆ. ಎಷ್ಟಂದ್ರೆ ಇಲ್ಲಿ 8. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಕೂಡ 8 ಸಿಗ್ತಾವ ನಮ್ಗೆ. ನೋಡ್ರಿ, ಇದು 1 2 3 4 ಇವು 4. ಇನ್ನು ಡಬಲ್ ಇದು 1 2 ಕೂಡಿ ಇದೊಂದು ತ್ರಿಭುಜ. 1 2, ಅದೇ ರೀತಿ 2 3, ಅದೇ ರೀತಿ 3 4, ಅದೇ ರೀತಿ 4 1. ನೋಡ್ರಿ, 1 2 3 4, ಆಮೇಲೆ 5 6 7 8. ಟೋಟಲ್ದಾಗ 8 ತ್ರಿಭುಜ ಸಿಕ್ಕು. ಇಲ್ಲಿ 8, ಇಲ್ಲಿ 8. ಅಂದ್ರೆ ಇನ್ನು 3 ಚಿತ್ರಗಳು ಒಂದಕ್ಕೊಂದು ಜೋಡಣೆ ಆಗ್ಯಾವ. ಆ ಜೋಡಣೆ ಆಗೋದ್ರಿಂದ ಮತ್ತೆ ತ್ರಿಭುಜಗಳ ಸಂಖ್ಯೆ ಹೆಚ್ಚಾಗ್ತಾವ. ಅವಾಗ ನೋಡ್ರಿ ಯಾವ್ಯಾವ ಅಂತಂದ್ರೆ, ನೋಡ್ರಿ ಇದೊಂದು ತ್ರಿಭುಜ ಸಿಗ್ತದೆ ನಮ್ಗೆ, ಇದೊಂದು. ನೆಕ್ಸ್ಟ್ ಇದು 1 ಆದ್ರೆ ನೆಕ್ಸ್ಟ್ ಇನ್ನೊಂದು, ಇಲ್ಲಿಂದ ನೋಡ್ರಿ ಇದೊಂದು ತ್ರಿಭುಜ ಸಿಗ್ತದೆ ನಮ್ಗೆ, ಇದು 2. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಉಲ್ಟಾ ತಗೊಂಡಾಗ ಈ ರೀತಿ ಮೇಲ್ಗಡೆ ಇದು 3. ನೆಕ್ಸ್ಟ್ ಹಿಂಗೊಂದು ತಗೊಂಡಾಗ ಇದು 4. ಎಕ್ಸ್ಟ್ರಾ 4 ತ್ರಿಭುಜಗಳಾಗುತ್ತಾವ. ಈಗ 8 8 8 8 3 24. 24ಕ್ಕೆ 4 ಸೇರಿಸಿದಾಗ ಎಷ್ಟಾತಂದ್ರೆ 28. ಹೀಗಾಗಿ ಒಟ್ಟು ಇಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟಾತಂದ್ರೆ 28. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವ ಕಡೆ ಯಾವ ಅಂದಾಜು ಮೌಲ್ಯ ಬರುತ್ತದೆ. ನೋಡ್ರಿ, 609ರ 18% ಅಂತ, ಆಮೇಲೆ 450ರ 27.5%. ಎರಡನ್ನು ಕೂಡಿಸಿದಾಗ ಎಷ್ಟು ಬರುತ್ತೆ ಅಂತ ಹೇಳ್ಯಾರು. ನೋಡ್ರಿ, ನಾವು ಮೊದಲು ಇಲ್ಲಿ 609ರ 18% ಎಷ್ಟಾಗುತ್ತೆ ಅನ್ನೋದನ್ನ ಮೊದಲು ಲೆಕ್ಕ ಮಾಡ್ಬೇಕು. ಅದಕ್ಕೆ ಏನ್ ಮಾಡೋಣ ಅಂತಂದ್ರೆ, ಮೊದಲ ನೋಡ್ರಿ 609ರಾಗ ನಾವು ಪರ್ಸೆಂಟೇಜ್ ತೆಗಿಯಾಕ ಬರ್ತೈತೆ. ನಮ್ಗೆ ಹೆಂಗ್ ಪರ್ಸೆಂಟೇಜ್ ತೆಗಿಬೇಕಂದ್ರ, ಒಂದು ನಿಮಿಷ.
609 ನಾವೇನು ಮಾಡೋಣ ಅಂದ್ರೆ 18% ಎಷ್ಟಾಗತ್ತೆ ಅನ್ನೋದು ನೋಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಇದು 609 ಐತಿ. ಇದ್ರಾಗಿಂದ ಒಂದು 0 ತೆಗೆದಿವತ್ತಂದ್ರೆ ಒಂದು ಪಾಯಿಂಟ್ ಇಲ್ಲಿ ಇಟ್ಟಿವಿ ಅಂದ್ರೆ ನೋಡ್ರಿ, ಪಾಯಿಂಟ್ ಇಟ್ಟಿವಿ ಅಂದ್ರೆ ಇಲ್ಲಿ ಏನಾಗ್ತೈತಿ 18% ಸಿಗ್ತೈತಿ ನಮಗೆ. ಪಾಯಿಂಟ್ ಇಲ್ಲಿ ಇಟ್ಟಿವಿ ಅಂದ್ರೆ ಇಲ್ಲಿ ಬರ್ತೈತಿ, ಇದು 10%. ಇದು 10% ಅಂದ್ರೆ ಈ ಒಂದು ಪಾಯಿಂಟನ್ನು ಇಲ್ಲಿ ಇಡ್ಬೇಕು, ಈ ಕಡೆ ಪಾಯಿಂಟನ್ನು ಇಲ್ಲಿ ಇಡ್ಬೇಕು. ಆಮೇಲೆ ನಮಗೆ 20% ಬೇಕಾಗಿತ್ತು ಅಂದ್ರೆ 18% ಬೇಕು. ಅವಾಗ ನಾವೇನು ಮಾಡಿದ್ರು 1% ಅಂದ್ರೆ ಎಷ್ಟು ಹಾಕೋದು ನೋಡ್ಕೊಳ್ಳೋಣ. 1% ಅಂದ್ರೆ ಎಷ್ಟು ಆಗ್ತೈತಿ, ಪಾಯಿಂಟ್ ಅವಾಗ ಇಲ್ಲಿ ಬರ್ತೈತಿ ನೋಡ್ರಿ. 1% ಅಂದ್ರೆ ಏನಂತಂದ್ರೆ 6.09. ಆಮೇಲೆ ಇದು 10% ಆಯ್ತು, 1% ಆಯ್ತು. ನಮ್ಗೆ ಎಷ್ಟು ಬೇಕಾಗೈತಿ, 8% ಬೇಕಾಗಿ. ಅದಕ್ಕೆ ಇದಕ್ಕೆ ಏನು ಮಾಡೋಣ, 8%, 8ರಿಂದ ಗುಣಾಕಾರ ಮಾಡೋಣ. 8ರಿಂದ ಗುಣಾಕಾರ ಮಾಡಿ ನೋಡ್ರಿ, 72, 7, 48 ಅಂದ್ರೆ ಇದು ಎಷ್ಟಾಯ್ತದ, 8%. 8% ಆತಂದ್ರೆ ಇಷ್ಟು ಬರ್ತೈತಿ, 48.72. 10% ಆತಂದ್ರೆ 60.9. ಈ ಎರಡನ್ನು ಕೂಡಿಸಿದಾಗ ನಮ್ಗೆ 18% ಸಿಗ್ತದೆ, 60.9. ಅದು ನೋಡ್ರಿ ಏನಾಗ್ತೈತಿ, 2, 16, 9, 109 ಆಗ್ತದೆ. ನೆಕ್ಸ್ಟ್ ಇನ್ನು 450ರಂದು 27.5% ತೆಗಿಬೇಕು. ಸೇಮ್ ನಾವೇನು ಮಾಡೋಣ, ಫಸ್ಟ್ 10% ಮಾಡ್ಕೊಳ್ಳೋಣ. 10% ಅಂತಂದ್ರೆ ಒಂದು 0 ತೆಗಿಬೇಕು ಅಂದ್ರೆ ಪಾಯಿಂಟ್ ಇಲ್ಲಿ ಬರ್ತೈತಿ. ಇದು 450 ಐತಿಲ್ಲ, ಪಾಯಿಂಟ್ ಇಲ್ಲಿ ಇಟ್ಟು ಅಂದ್ರೆ 10% ಸಿಗ್ತೈತಿ. ಅವಾಗ ಏನಾಗ್ತೈತಿ, 45 ಅನ್ನೋದು 10% ಆಗ್ತದೆ. ಆಮೇಲೆ 27% ಬೇಕಾಗಿತ್ತು ನಮಗೆ, ಅಂದ್ರೆ ಇನ್ನು 10% ಅಂದ್ರೆ ಇದು 45 ಆಗ್ತೈತಿ. ಎರಡು ಕೂಡಿಸಿದಾಗ ನಮ್ಗೆ ಏನು ಸಿಗ್ತೈತಿ ಅಂದ್ರೆ 20% ಸಿಗ್ತೈತಿ, ಅಂದ್ರೆ 90 ಆಯ್ತು. 20% ಅಂದ್ರೆ 90. ಇನ್ನು ಮ್ಯಾಲಿಂದ 7.5% ನೋಡ್ರಿ, 27.5 ಮ್ಯಾಲಿಂದ 7.5% ತೆಗಿಬೇಕಾಗೈತಿ. ಅದಕ್ಕೆ ನಾವೇನು ಮಾಡೋಣ, 1% ಅಂದ್ರೆ ಎಷ್ಟು ಅಂತ ನೋಡ್ಕೋಬೇಕು ಫಸ್ಟ್. 1% ಅಂತಂದ್ರೆ ಎಷ್ಟು ಆಗ್ತೈತಿ, 4.5 ಬರ್ತೈತಿ. ಇದು 1%. 1% ಅಂದ್ರೆ 4.5. ನೆಕ್ಸ್ಟ್ ಮ್ಯಾಲಿಂದ ನಮ್ಗೆ 7% ಬೇಕಾಗೈತಿ, ಯಾಕಂದ್ರೆ 7.5 ಐತಿ, ಮ್ಯಾಲಿಂದ 7% ಬೇಕಾದಾಗ ಇದಕ್ಕೆ 7ರಲ್ಲಿ ಗುಣಾಕಾರ ಮಾಡಬೇಕು. ಎಷ್ಟಾಗತ್ತೆ ನೋಡ್ರಿ, 35, 28, 31. 7% ಐತಂದ್ರೆ 31.5. ಮ್ಯಾಲಿಂದ ಅರ್ಧ ಪರ್ಸೆಂಟೇಜ್ ಐತಿ. ಅರ್ಧ ಪರ್ಸೆಂಟೇಜ್ ಐತಂದ್ರೆ 1% ಅಂದ್ರೆ ಅರ್ಧ ಮಾಡ್ಕೋಬೇಕು. 1% ಅಂದ್ರೆ 4.5 ಐತಿ. ಇದ್ರಾಗಿಂದ ಅರ್ಧ ಅಂದ್ರೆ ಎಷ್ಟು ಆಗತ್ತಿ ನೋಡ್ರಿ, 2.25 ಆಗತ್ತೆ. 2.25 ಇದನ್ನು ಕೊಡಿಸ್ಕೋಬೇಕು. ಇದು 5, ಆಮೇಲೆ ಇದು 7, ಇದು 3, ಆಮೇಲೆ ಇದು 3. ಅಂದ್ರೆ ಮ್ಯಾಲಿಂದ 7.5% ಅಂದ್ರೆ ನಮ್ಗೆ 33.75 ಬತ್ತು. ಇನ್ನು 20% ಅಂತಂದ್ರೆ 90. ಈ 90ನ್ನು ಕೂಡಿಸ್ಕೊಂಡಾಗ ಎಷ್ಟು ಬರ್ತೈತೆ ನೋಡ್ರಿ, ಇದು 0.75, ಇದು 3, 12 ಅಂದ್ರೆ 123 ಬತ್ತು. ಆಮೇಲೆ 609 18% ಅಂದ್ರೆ 109.67 ಐತಿ. ಅದನ್ನು ಇದಕ್ಕೆ ಕೂಡಿಸ್ಕೊಂಡು ಬಿಡ್ಬೇಕು. ಈಗ ಇದು 7, 13, 10, 13, 233.37 ಬತ್ತು. ಹಂಗಾರೆ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ 233. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.